ನಾರಾಯಣ ಸೇವಾ ಸಂಸ್ಥಾನದಿಂದ ಭಾನುವಾರ ಸತತ 3ನೇ ವರ್ಷದ ನಾರಾಯಣ್ ಕೃತಕ ಅಂಗಾಂಗ ಜೋಡಣಾ ಶಿಬಿರ ಕರ್ನಾಟಕದಲ್ಲಿ 700ಕ್ಕೂ ಹೆಚ್ಚು ವಿಕಲಚೇತನರ ಬದುಕಿನಲ್ಲಿ ಆಶಾಕಿರಣ ಮೂಡಿಸಿದೆ. ಮಾನವೀಯ ಸೇವೆಗೆ ಹೆಸರಾದ ನಾರಾಯಣ ಸೇವಾ ಸಂಸ್ಥಾನದಿಂದ ಏಪ್ರಿಲ್ 27ರ ಭಾನುವಾರ ಸತತ 3ನೇ ವರ್ಷ ಬೆಂಗಳೂರಿನಲ್ಲಿ ನಾರಾಯಣ್ ಉಚಿತ ಕೃತಕ ಅಂಗಾಂಗ ಮತ್ತು ಕ್ಯಾಲಿಪರ್ ಜೋಡಣಾ ಶಿಬಿರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯ ಮರಾಠ ಹಾಸ್ಟೆಲ್ ಮೈದಾನದಲ್ಲಿ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ನಡೆಯಲಿದ್ದು, ಅಲ್ಲಿ ಮೊದಲೇ ನೋಂದಾಯಿಸಿಕೊಂಡ ಅಂಗವಿಕಲ ವ್ಯಕ್ತಿಗಳಿಗೆ ಮಾತ್ರ ಉಚಿತ ಕೃತಕ ಅಂಗಗಳನ್ನು ಜೋಡಿಸಲಾಗುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣ ಸೇವಾ ಸಂಸ್ಥಾನದ ನಿರ್ದೇಶಕ ಭಗವಾನ್ ಪ್ರಸಾದ್ ಗೌರ್, ಕಳೆದ 40 ವರ್ಷಗಳಿಂದ ವಿಶೇಷ ಚೇತನರ ಪರವಾಗಿ ಕೆಲಸ ಮಾಡುತ್ತಿದೆ. ಫೆಬ್ರವರಿ 2ರಂದು ಬೆಂಗಳೂರಿನಲ್ಲಿ 1050ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಅವರಲ್ಲಿ 694 ವ್ಯಕ್ತಿಗಳು ರಸ್ತೆ ಅಥವಾ ಇತರ ಅಪಘಾತಗಳಿಂದಾಗಿ ಕೈಕಾಲುಗಳನ್ನು ಕಳೆದುಕೊಂಡಿದ್ದರು. ಈ ವ್ಯಕ್ತಿಗಳಿಗೆ ಇದೀಗ ಅಂಗಾಂಗ ಜೋಡಿಸಲಾಗುತ್ತಿದೆ ಎಂದರು. ಜರ್ಮನ್ ತಂತ್ರಜ್ಞಾನದಿಂದ ತಯಾರಿಸಿದ ನಾರಾಯಣ್ ಲಿಮ್ಸ್ ಅಳವಡಿಸಲಾಗುವುದು. ಇದು ಅವರಿಗೆ ಹೊಸ ಜೀವನವನ್ನು ನೀಡಲಿದೆ. ಈ ವ್ಯಕ್ತಿಗಳಲ್ಲಿ ಅನೇಕರು ತಮ್ಮ ಕುಟುಂಬಗಳ ಮೇಲೆ ಅವಲಂಬಿತರಾಗಿದ್ದರು. ಆದರೆ ಈ ಬೆಂಬಲದೊಂದಿಗೆ ಅವರು ಮುಖ್ಯ ವಾಹಿನಿಗೆ ಮತ್ತೆ ಸೇರಲು ಸಬಲೀಕರಣಗೊಳ್ಳುತ್ತಿದ್ದಾರೆ. ಇದು ರಾಷ್ಟ್ರ ಮತ್ತು ಸಮಾಜ ಎರಡಕ್ಕೂ ಹೆಮ್ಮೆಯ ಕ್ಷಣ ಎಂದರು. ಇದೇ ಸಂದರ್ಭದಲ್ಲಿ ಅಧಿಕೃತ ಪೋಸ್ಟರ್ ಅನ್ನು ಭಗವಾನ್ ಪ್ರಸಾದ್ ಗೌರ್ ಜೊತೆ ನಾರಾಯಣ ಸೇವಾ ಸಂಸ್ಥಾನದ ಬೆಂಗಳೂರು ಉಸ್ತುವಾರಿ ಕುಬಿಲಾಲ್ ಮೆನಾರಿಯಾ, ಮುಂಬೈ ಶಾಖೆ ಮುಖ್ಯಸ್ಥ ಲಲಿತ್ ಲೋಹರ್, ಸಾಮಾಜಿಕ ಕಾರ್ಯಕರ್ತ ರಾಕೇಶ್ ವೈಷ್ಣವ್, ಗಾನವಿ ಮತ್ತು ಮಾಧ್ಯಮ ಸಂಯೋಜಕರಾದ ಚಂದ್ರಶೇಖರಯ್ಯ ಬಿಡುಗಡೆ ಮಾಡಿದರು. ಉದ್ಘಾಟನಾ ಸಮಾರಂಭ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಲಿದೆ. ಈ ಸೇವೆ ಮತ್ತು ಮನ್ನಣೆಯ ಕಾರ್ಯಕ್ರಮವು ಅನೇಕರಿಗೆ ಸ್ಫೂರ್ತಿ ನೀಡುವ ನಿರೀಕ್ಷೆ ಇದೆ. ನಾನು ಚಂದ್ರಶೇಖರಯ್ಯ ಅಂತ ನಾರಾಯಣ ಸೇವಾ ಸಂಸ್ಥಾನದ ಪರವಾಗಿ ಈ ಒಂದು ಬೃಹತ್ ಈ ದಿವ್ಯಾಂಗರಿಗೆ ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವನ್ನು ನಾವು ಏರ್ಪಾಟು ಮಾಡಿದ್ದೇವೆ. ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಮರಾಠ ಹಾಸ್ಟೆಲಿನಲ್ಲಿ 27ನೇ ತಾರೀಕು ಭಾನುವಾರ, ಈ ಭಾನುವಾರದಂದು ಎಲ್ಲ ನಾವು ಯಾರನ್ನು ನೋಂದಣಿಸಿ ಅವರ ಎಲ್ಲ ಅಂಗಾಂಗಗಳ ಜೋಡಣೆಗೆ ವ್ಯವಸ್ಥಿತವಾದಂಥ ಒಂದು ಶಿಬಿರವನ್ನು ನಾರಾಯಣ ಸೇವಾ ಸಂಸ್ಥಾನದವರು ನಡೆಸ್ಕೊಡ್ತಾ ಇದ್ದಾರೆ. ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಇದು ಶಿಬಿರ ನಡೆಯುತ್ತೆ. ಇದರ ಉದ್ಘಾಟನೆ ಕಾರ್ಯಕ್ರಮ ವಿದ್ಯುಕ್ತವಾಗಿ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಆದರೂ ಕೂಡ ಇದು ಕಳೆದ ಫೆಬ್ರವರಿಯಲ್ಲಿ ಈ ಕ್ಯಾಂಪನ್ನು ನಾವು ಮಾಡಿದ್ವಿ. ಈಗಾಗಲೇ ಇದು 3ನೆಯ ಬೃಹತ್ ತಪಾಸಣಾ ಮತ್ತು ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವಾಗಿರುತ್ತೆ. ಇದಕ್ಕೆ ಕರ್ನಾಟಕ ಮತ್ತು ಅಕ್ಕಪಕ್ಕದ ರಾಜ್ಯದಿಂದ ಅನೇಕ ಜನ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಅಳತೆಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ವೈಫಲ್ಯತೆಗಳಿದೆ ಆ ಅಳತೆಗಳನ್ನು ತೆಗೆದುಕೊಂಡು ಈ ಬಾರಿ ಸುಮಾರು 700 ಜನಕ್ಕೆ ಅವರಿಗೆ ಈ ಜೋಡಣೆಯನ್ನು ಮಾಡಿ ಅವರು ಯಾವ ರೀತಿಯ ಚಲನೆಯನ್ನು ಮಾಡಬೇಕು, ಆ ಸಾಧನಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಅವತ್ತು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ದೊಡ್ಡ ಮಾನವ ಸೇವೆ. ಈ ಭಾರತದಲ್ಲೇ ನಮ್ಮ ರಾಜಸ್ಥಾನದ ಉದಯಪುರದಲ್ಲಿ ಕೈಲಾಸ್ ಮಾನವ್ ಅಂತ ಮಹಾಪುಣ್ಯಪುರುಷ ಅವರು ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭ್ಯವಾಗಿತ್ತು. ಅವರು 1985ರಲ್ಲಿ ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಈ ದೇಶದಾದ್ಯಂತ ಹೊರ ರಾಜ್ಯ ದೇಶಗಳಲ್ಲೂ ಕೂಡ ಈ ಶಿಬಿರಗಳನ್ನು ಏರ್ಪಡಿಸಿ ಮಾನವ ಸೇವೆಯನ್ನು ಮಾಡ್ತಾ ಬಂದಿದೆ. ಈಗ ಈ ಶಿಬಿರ ಈ ಬೆಂಗಳೂರಿನ ಈ ಮಹಾನಗರದಲ್ಲಿ ನಡೀತಾ ಇರೋದರಿಂದ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. नमस्कार सर, मेरा नाम भगवान प्रसाद गौड़ है, नारायण सेवा संस्थान का मीडिया एवं जनसंपर्क विभाग से। बड़े ही हर्ष के साथ में आप सबको बता रहे हैं, कर्नाटक के दिव्यांगों को लाभान्वित करने की भावना के साथ में आगामी 27 अप्रैल रविवार को एक भव्य शिविर का आयोजन किया जा रहा है। इस शिविर के माध्यम से जो हमने 2 माह पहले एक मेजरमेंट शिविर आयोजित किया था जिसमें 1000 दिव्यांग आए थे, उनमें से 700 लोगों का चयन करते हुए उनको आर्टिफिशियल लिम्ब लगाने के लिए ये फिटमेंट शिविर आयोजित है। रविवार को आप सबके सहयोग से और जो बेंगलोर के हमारे दानीजन हैं उनकी उपस्थिति के अंदर इन 694 लोगों को आर्टिफिशियल लिम्ब फिटमेंट किए जाएंगे। इस दिन जितने भी दिव्यांग आएंगे कर्नाटक के विभिन्न जिलों से आ रहे हैं
उन दिव्यांगों को व्यवस्थित ट्रेनिंग दी जाएगी, उनको डिवाइस को किस तरह से रख रखाव करना है उसकी भी उनको जानकारी दी जाएगी, तथा उनको साथ में रखने के बाद में पहनाने के बाद में स्टेप के ऊपर उनको चढ़ाया जाएगा, हमारा बार लगेगा, बार से उतरना किस तरह से, ये सब तरह की पूरी ट्रेनिंग दिन भर चलेगी और 694 लोगों को पूरी तरह से संतुष्ट करके उनको घर के लिए भेजा जाएगा। और ये सब दिव्यांग ऐसे हैं जो किसी दुर्घटना में या बीमारी की वजह से अपना हाथ पांव खो चुके हैं। जब इनको ये आर्टिफिशियल लिम्ब लगेगा तो वे सब आत्मनिर्भर बनेंगे, अपने परिवार का भरण पोषण करने के योग्य हो जाएंगे। मैं नारायण सेवा संस्थान की ओर से हमारे अध्यक्ष महोदय और मैनेजिंग ट्रस्टी श्री कैलाश मानव जी का बहुत बहुत अभिनंदन करता हूं कि उन्होंने ये अवसर बेंगलोर के दिव्यांगों को लाभान्वित करने के लिए रखा है। और हमारे स्थानीय शाखा अध्यक्ष श्री विनोद जी जैन वो इसके अंदर भरपूर सहयोग दे रहे हैं, उनका भी खूब अभिनंदन है।